ಸಿಎಂ ಆಗ್ಬೇಕಂದ್ರೆ ಅದು ಕುಮಾರಸ್ವಾಮಿ. ನೆಕ್ಸ್ಟ್ ಸಿಎಂ ನಮ್ ಕುಮಾರಸ್ವಾಮಿ ಅವ್ರು ಆಗ್ಬೇಕು. ರೋಡ್ ಒಂಚೂರು ಚೆನ್ನಾಗಿಲ್ಲ. ಬಸವನಗೌಡ ಪಾಟೀಲ್ ಎತ್ತಾಳು. ಮಾಧವ್ ಅಂತ. ನಿಮ್ ಪ್ರಕಾರ ಯಾರು ಮುಂದಿನ ಸಿಎಂ ಆಗ್ಬೇಕು? ಸಿಎಂ ಆಗ್ಬೇಕಂದ್ರೆ ಅದು ಕುಮಾರಸ್ವಾಮಿ. ಕುಮಾರಸ್ವಾಮಿ ಆಗ್ಬೇಕಾ? ಇವಾಗ ರೇಸ್ ಅಲ್ಲಿ ಇರೋದು DKಶಿ, ಸಿದ್ದು ಮತ್ ನನ್ನೊಂದಿರ್ಲಿ ಅಂತ ಪರಮೇಶ್ವರ್ ಅವರು. ಅವ್ರು 3 ಜನ ಬೇಡ ಅಂತೀರಾ? ಹೌದು. ಹೌದಾ? ಯಾಕೆ ಕುಮಾರಸ್ವಾಮಿ? ಏನ್ ಕೆಲ್ಸಗಳು ಮಾಡಿ ಕೊಡ್ತಾ ಇಲ್ಲ. ನಮ್ಗೊಂದು ಆಟೋಗಳು ಫುಲ್ಲು ಡೌನ್ ಆಗ್ಬಿಟ್ಟಿದೀವಿ. ಹೇಗೆ? ಏನ್ ಡೌನ್ ಅಂದ್ರೆ ಹೇಗೆ? ಏನದ ಏನೆಲ್ಲ 2 ವೀಲರ್ಗಳಿಗೆ ಅವ್ರಿಗೆ ಇವ್ರಿಗೆಲ್ಲ ಕೊಟ್ಟು ಡ್ಯೂಟಿ ಮಾಡಿಸ್ಕೊಂತವ್ರೆ. ನಮ್ಗೆ ಏನ್ ಮಾಡೋದು? ಮಕ್ಕಳು ಮರಿಗಳು ಎಲ್ಲ ಫೀಸ್ಗಳು ಕಟ್ಬೇಕು, ಮನೆ ಕಟ್ಟಬೇಕು, ಮನೆ ಬಾಡಿಗೆಗಳು ಕಟ್ಬೇಕು. ಏನ್ ಮಾಡ್ತೀವಿ? ಕೆಲಸ ಕಡಿಮೆ ಆಗಿದೆ. ಕೆಲಸ ಕಡಿಮೆ ಆಗ್ಬಿಟ್ಟಿದೀವಿ. DKಶಿ ಸಿಎಂ ಆದ್ರೆ ಹೇಗಿರುತ್ತೆ ಸರ್ ನಿಮ್ ಪ್ರಕಾರ? ಅದು ಹೇಳೋಕ್ ಆಗಲ್ಲ. ನಮ್ಮ ಪ್ರಕಾರ ಇವಾಗ ಏನಂತ ಹೇಳಿದ್ರೆ ರೋಡ್ ಕೆಲಸ ಮಾಡ್ಲಿಲ್ಲ ಅಂತ ಅವ್ರ ಮೇಲೆ ಆರೋಪ ಇದೆ. ಅದ್ ನಿಜಾನ? ಅದು ಪ್ರತಿಯೊಂದು ನೋಡ್ರಿ, ಪ್ರತಿಯೊಂದು ರೋಡ್ಗಳು ಹೇಗಿದ್ಯಾ ನೋಡಿ. ಯಾಕಂದ್ರೆ ಪ್ರತಿದಿನ ಸಂಚಾರ ಕಟ್ಕೊಂಡು ಕೈ ಕಾಲ್ ರಾತ್ರಿ ಆಮೇಲೆ ಕೈ ಕಾಲು ನೋವಿಗೆ ಮಲ್ಕೊಳ್ಳೋದು ನಿದ್ರೆ ಬರಲ್ಲ. ಆತರ ಇರೋ ರೋಡ್ಗಳು. ಇದು ಒಂದ್ ಮೇನ್ ರೋಡ್ಗಳು ಮಾತ್ರ ಇದೆ. ಒಳ್ಳೆ ಒಂದು ಹಳ್ಳಿ ಸೈಡ್ಗಳು, ಸಜ್ಜಾಪುರ ರೋಡು, HSR ರೋಡ್ ಎಲ್ಲೆಲ್ಲ ಹೋಗಿ ನೋಡಿ. ಸೋಮಸುಂದರಪಾಳ್ಯ ಇದೆಲ್ಲ ಹೋಗಿ ನೋಡ್ರಿ ಹೇಗಿದೆ. ತುಂಬಾ ಕಷ್ಟ ಇದೆ ಗಾಡಿಗಳು ಓಡಿಸೋದು. ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಏನಾದ್ರು ಸವಲತ್ತು ಕೊಟ್ಟಿತ್ತ? ಆಟೋ ರಿಕ್ಷಾ ಡ್ರೈವರ್ ಏನು ಕೊಟ್ಟಿಲ್ಲ ಸರ್. ನಿಮ್ಗೆ ಏನಾದ್ರು ಆರೋಗ್ಯದ ವಿಚಾರದಲ್ಲ, ಅದು ನಿಮ್ಗೆ ಏನಾದ್ರು ಆಸ್ಪತ್ರೆಯಲ್ಲಿ, ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಆ ತರದ್ ಏನಾದ್ರು ಇದೆಯಾ? ಏನ್ ಕೊಟ್ಟವ್ರೆ ಸರ್? ಏನು ಕೊಟ್ಟಿಲ್ಲ. ಯಾವುದು ಇಲ್ಲ. ನಮ್ಮ ಆಟೋದವರಿಗೆ ಏನು ಕೊಟ್ಟಿಲ್ಲ. ಒಂದು ಯೂನಿಫಾರ್ಮ್ ಆಗಿಲ್ ಕೊಡ್ಲಿ, ಅದು ಇಲ್ಲ. ಫೈನ್ ಎಲ್ಲ ಹೇಗಿದೆ? ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಫೈನ್ ಇದೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಲ ಫೈನ್ ಹಾಕ್ತಾನೆ. ಒಂದು ನೋ ಪಾರ್ಕಿಂಗ್ ಹತ್ರ ಕಸ್ಟಮರ್ ನಿಲ್ಲಿಸ್ತಾರೆ ಇಲ್ಲೋ ಅಲ್ಲೇ ಫೈನ್ ಹಾಕ್ತಾ ಇದಾರೆ. ಏನ್ ಮಾಡಿದಾರೆ? ಕೊಡೋ ಯೋಗ್ಯತೆ ಇಲ್ಲ, ತಗೊಳ್ಳೋ ಯೋಗ್ಯತೆ ಚೆನ್ನಾಗಿದೆ. ಹೌದು. ತುಂಬಾ ಕಷ್ಟ ಅನುಭವಿಸ್ತಿದ್ದೀರಾ? 45 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 45 ವರ್ಷದಲ್ಲಿ ಯಾವ ಒಂದು ವರ್ಷ ನಿಮಗೆ ಖುಷಿ ಕೊಟ್ಟಿತ್ತು ಆಟೋ ಡ್ರೈವರ್ ಆಗಿತ್ತು? ಸ್ಟಾರ್ಟಿಂಗ್ ಲಿಂದ ಬಹಳ ಖುಷಿ ಆಗಿತ್ತು. ಹಾ. ನಾವು ನಮ್ನ ಹುಡ್ಕೊಂಡ್ ಬರ್ತಾ ಇತ್ತು ಕಸ್ಟಮರ್. ಇವಾಗ ನಾವು ಕಸ್ಟಮರ್ ಹುಡ್ಕೊಂಡು ಹೋಗೋದ್ರೆಲ್ಲ ಹತ್ರ ಹೋಗಿದ ತಕ್ಷಣ ಕ್ಯಾನ್ಸಲ್ ಆಗ್ತಾ ಇರ್ತದೆ. ಏನ್ ಮಾಡ್ತೀವಿ? ನೀವ್ ಯಾವ್ದಾದ್ರು ಆಪ್ ಗಳನ್ನ ಯೂಸ್ ಮಾಡ್ತೀರಾ? ಮಾಡ್ತೀವಿ. ನಿಮ್ಗೆ ಅದೆಲ್ಲ ನಮ್ಮ ಹತ್ರ ಇದೆ ಎಲ್ಲ ಮಾಡ್ತೀವಿ. ಯಾವ್ದು ನಿಮ್ಗೆ ಅದನ್ನ ಬಳಸಕ್ಕೆಲ್ಲ ಗೊತ್ತಿತ್ತ ಮೊದ್ಲು? ಮೊದ್ಲೇ ಏನ್ ಗೊತ್ತಿರ್ಲಿಲ್ಲ. ಈಗ ಎಲ್ಲ ಕಾನೂನುಗಳೆಲ್ಲ ಬಂದಿದೆಯಲ್ಲ, ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ದಿನ ದುಡ್ಲಿಕ್ಕೂ ಕಷ್ಟ ಆಗ್ತಿದೆ ಇವಾಗ. ತುಂಬಾ ಯಾವ ಕಷ್ಟ. ಸರ್ಕಾರ ಬಂದ್ರೆ ಏನು ಅಂತ ಅನ್ಸ್ಬಿಟ್ಟಿದೆ. ಅಷ್ಟೇ. ಯಾವ್ದು ಕೂಲಿಗೆ ಹೋಗಿದ್ರೆ 500 ರೂಪಾಯಿ 600 ರೂಪಾಯಿ ಬರುತ್ತೆ. ಇವಾಗ ಯಾಕೆ ನಾವು ಬಂಡವಾಳ ಹಾಕ್ಬಿಟ್ಟು ಅದೇ ಲೈಫ್. ಈಗ ಬಿಡ್ಬೇಕಂದ್ರೆ ನಮಗ್ ಮನ್ಸು ಬರ್ತಾ ಇಲ್ಲ. ಇದು ನಮ್ ಜೀವನ. ಇದು ನಮ್ ಜೀವನ. ಥ್ಯಾಂಕ್ ಯು. ಮುಂದಿನ ಸಿಎಂ ನಿಮ್ ಪ್ರಕಾರ ಯಾರಾಗ್ಬೇಕು? ಇವಾಗ 2.5 ವರ್ಷ ಸಿದ್ದರಾಮಯ್ಯ ಕಳೆದ್ರು. ಇವಾಗ ಏನೋ ಪವರ್ ಶೇರಿಂಗ್ ಅಂತ ಚರ್ಚೆ ನಡೀತಿದೆ. ನಿಮ್ ಪ್ರಕಾರ ಯಾರು ಸಿಎಂ ಆಗ್ಬೇಕು? ನೆಕ್ಸ್ಟ್ ಸಿಎಂ ನಮ್ ಕುಮಾರಸ್ವಾಮಿ ಅವ್ರು ಆಗ್ಬೇಕು. ಕುಮಾರಸ್ವಾಮಿ ಆಗ್ಬೇಕಾ? ಯಾಕೆ? ಅವರೇನೆ. ಇಂಥದೊಂದು ತಿಂಗೆ ಬಂದಿರ್ಲಿಲ್ಲ ಜನರಿಗೆ. ನೀವ್ ಈ ತರ ತಿಂಕ್ ಕೊಡ್ತಿದ್ರೆ ಯಾಕೆ ಅಂತ ಹೇಳ್ಬೇಕು ನೀವೇ. ಇಲ್ಲ ಸರ್, ಅವರು ರೈತರುಗಳಿಗೆಲ್ಲ ಎಷ್ಟು ಹೆಲ್ಪ್ ಮಾಡ್ತಾರೆ, ಎಲ್ಲ ಇದ್ ಮಾಡ್ತಾರೆ. ಅವ್ರಾದ್ರೆ ಚೆನ್ನಾಗಿರುತ್ತೆ. ನೀವ್ ಕೆಲಸ ಮಾಡೋದು ಆಟೋ ಡ್ರೈವರ್ ಆಗಿ. ಆಟೋ ರೋಡ್ ಪರಿಸ್ಥಿತಿ ಎಲ್ಲ ಹೆಂಗಿದೆ? ಏನ್ ಹೇಳೋದು ಸರ್, ನೋಡಿದಿರಲ್ಲ ಬೆಂಗಳೂರು ಟ್ರಾಫಿಕ್. ಮತ್ತೆ ಇನ್ನ ಎಲ್ಲ ರೋಡ್ ಒಂಚೂರು ಚೆನ್ನಾಗಿಲ್ಲ. ರೋಡ್ ಕೆಲಸ ಚೆನ್ನಾಗಿ ಮಾಡಿದೀನಿ ಅಂತ DKಶಿ ಅವರು ಹೇಳ್ತಾರೆ. ಸುಳ್ಳು ಹಾಗಂದ್ರೆ? ಮುನಿಯಲ್ಲಿ ತೋರ್ಸೋಣ, ಕರ್ಕೊಂಡ್ ಬರ್ತೀರಾ ಆಟೋದಲ್ಲಿ? ಮುನಿಯಲ್ಲಿ ಎಲ್ಲಾರು ಕರ್ಕೊಂಡ್ ಹೋಗಿ ಒಂದ್ ರೌಂಡ್ ತೋರ್ಸ್ಕೊಂಡ್ ಬರ್ತೀನಿ. ಹಂಗಂದ್ರೆ ಕಾಂಗ್ರೆಸ್ ಸರ್ಕಾರ ಬೇಡ ಅಂತೀರಾ ಮತ್ತೆ? ನಿಮ್ ಪ್ರಕಾರ ಕುಮಾರಣ್ಣ ಆಗ್ಬೇಕು? ಕುಮಾರಸ್ವಾಮಿ. ಓಕೆ ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ಹರೀಶ್ ಅಂತ. ನಿಮ್ಮ ಹೆಸರೇನು? ಲಕ್ಷ್ಮೀಕಾಂತ್. ಎಲ್ಲಿ ಏನ್ ಕೆಲಸ ಮಾಡ್ತೀರಾ? ಆಟೋ ಓಡಿಸ್ತೀವಿ. ಓಕೆ ಓಕೆ. ಇವಾಗ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಿದೆ. ನಾನ್ ಸಿಎಂ ಆಗ್ಬೇಕು ಅಂತ ಸಿದ್ದು ಒಂದ್ ಕಡೆ, ಇನ್ನೊಂದ್ ಕಡೆಯಿಂದ DKಶಿ ಅವರು, ಮಿಡ್ಲ್ ಅಲ್ಲಿ ನಂದೊಂದ್ ಇರ್ಲಿ ಅಂತ ಪರಮೇಶ್ವರ್ ಅವರು ಕೂಡ ವೋಟಿಂಗ್ ನಿಲ್ಲೋಣ ಅಂತ ಇದ್ದಾರೆ. ನಿಮ್ ಪ್ರಕಾರ ಯಾರು ಸಿಎಂ ಆಗ್ಬೇಕು? ಎಲ್ಲ ಬಿಟ್ಟು ನಮಗೆ ಇವ್ರು ಆಗ್ಬೇಕು. ಯಾರು? ಬಸವನಗೌಡ ಪಾಟೀಲ್ ಎತ್ತಾಳು. ಇದೊಂದು ಯೋಚನೆ ಇರ್ಲಿಲ್ಲ ಜನರಿಗೆ. ಯಾಕೆ ಈ ತರದ ಯೋಚನೆಗಳು ಕೊಡ್ತಿದ್ದೀರಾ? ಯಾಕೆ ಹೀಗೆ? ಅವ್ರು ಬೇಕು ನಮಗೆ. ಏನ್ ಕೆಲಸ ಮಾಡ್ತಾರೆ? ಕೆಲ್ಸ ಮಾಡ್ತಾರೆ. ಯಾವ ರೀತಿ? ಯಾವ ರೀತಿ ಅಂದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೋಡಿದ್ರಲ್ಲ, ಆಟೋ ಬಿಸ್ನೆಸ್ ಇಲ್ಲ, ಏನಿಲ್ಲ ಅದರಿಂದ. ಸಿದ್ದರಾಮಯ್ಯ ಸರ್ಕಾರ ಹೇಗಿತ್ತು 2.5 ವರ್ಷ? ಈಗ ಅದ್ ನಮಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಾಗಲ್ಲ, ಓದಿಲ್ಲ ನಾವು, ಗೊತ್ತಿಲ್ಲ. ಬೇಕಾಗಿರೋ ನಮ್ಗೆ ಒಳ್ಳೆ ಸರ್ಕಾರ ಬೇಕು. ಯಾವ್ದೇ ಸರ್ಕಾರ ಬರ್ಲಿ, JDS ಆಗ್ಲಿ BJP ಆಗ್ಲಿ, 3ರಲ್ಲಿ ಯಾವ್ದು ಬಂದ್ರು ಒಳ್ಳೆ ಚೆನ್ನಾಗಿ ನಡೆಸ್ಬೇಕು ನಮ್ಗೆ ಅಷ್ಟೇ ಮೇನು. ಥ್ಯಾಂಕ್ ಯು. 3 ಚೆನ್ನಾಗಿ ಮೇನ್ ನಡೆಸ್ಬೇಕಾಗಿರೋದು ಅದು. ನಮಗೆ ಸ್ಪಂದಿಸ್ಬೇಕಷ್ಟೇ. ಥ್ಯಾಂಕ್ಸ್.